ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮೊಳಕೆ ಬರಿಸಿದ ಹೆಸರು ಕಾಳು ಪಲ್ಯ ಮಾಡೋದು ಹೇಗೋ ಅಂತ ಹೇಳ್ತೀನಿ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ನಾನು ಈ ರೀತಿ ಮಾಡ್ತೀನಿ. ಖಂಡಿತ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ. ಇದು ಅನ್ನಕ್ಕೂ ನೀವು ಪಲ್ಯನ ಹಚ್ಕೊಂಡು ತಿನ್ಬೋದು, ಸಾರು ಬೇಕಾಗಲ್ಲ. ಇದು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಈಗ ನಾನು ಒಂದು ಬೌಲ್ ಮೊಳಕೆ ಬರಿಸಿದ್ದೀನಿ. ತೊಳೆದು ನೆನೆ ಹಾಕಿ ರಾತ್ರಿ ಎಲ್ಲ ಬಟ್ಟೆಯಲ್ಲಿ ಅಥವಾ ಜಾಳಿಗೆಯಲ್ಲಿ ಹಾಕಿ ಮೊಳಕೆ ಬರಿಸಿದ್ದೀನಿ. ಈಗ ಇದನ್ನು ಕುಕ್ಕರ್ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ನೋಡಿ. ಕುಕ್ಕರ್ ಟ್ರಾನ್ಸ್ಫರ್ ಮಾಡಿ ಇದಕ್ಕೆ ಅಳತೆ ತಕ್ಕಷ್ಟು ನೀರು, ನಿಮಗೆ ಗ್ರೇವಿ ಅನ್ನಕ್ಕೂ ಬೇಕಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕೋರಿ. ಇಲ್ಲ ಬರೀ ಪಲ್ಯ ಒಂದೇ ಮಾಡ್ತೀರಿ ಅಂದರೆ ಅದಕ್ಕೆ ಎಷ್ಟು ಗ್ರೇವಿ ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಅಷ್ಟು ಹಾಕೋರಿ. ಇದು ಹಾಕಿದ ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಇದು ಒಂದೇ ಒಂದು ವಿಸಿಲ್, ತುಂಬ ವಿಸಿಲ್ ಮಾಡೋಕ್ಕೆ ಹೋಗ್ಬೇಡಿ. ಆಗಲೇ ಮೊಳಕೆ ಬರ್ಸಿರ್ತೀವಲ್ಲ, ಮತ್ತು ಏನು ಇದನ್ನ ಜಾಸ್ತಿ ವಿಸಿಲ್ ಮಾಡೋದು ಬೇಕಾಗಿಲ್ಲ. ಒಂದೇ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿ ಇದನ್ನು ಮಿಕ್ಸ್ ಮಾಡಿ ಒಂದೇ ಒಂದು ಸೀಟಿ ಬರೋ ತನಕ ವಿಸಿಲ್ ಮಾಡಿಸ್ತೀನಿ. ಇದನ್ನು ಒಂದು ಬಾಣಲೆ ತೊಗೊಂಡಿದ್ದೀನಿ. ಬಾಣಲೆ ಬಿಸಿ ಆಗೋ ಮುಂದೆ ಇದಕ್ಕೆ 1ರಿಂದ 1.5 ಸ್ಪೂನ್ ಎಣ್ಣೆ ಹಾಕ್ತೀನಿ. ತುಂಬ ಎಣ್ಣೆ ಏನು ಬೇಕಾಗಲ್ಲ ಇದಕ್ಕೆ. ಖಂಡಿತ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಯೂಶ್ವಲಿ ಮೊಳಕೆ ಬರ್ಸಿದ್ರೆ ತುಂಬ ಜನ ಕುದಿಸೋಕ್ಕೆ ಇಷ್ಟಪಡಲ್ಲ, ಹಾಗೆ ಮಾಡ್ಕೋಬೋದು. ಬಟ್ ಒಂದು ಸೀಟಿ ಮಾಡಿಸಿದ್ರೆ ಒಂಥರ ಸಾಫ್ಟಾಗಿ ಪಲ್ಯ ಬಾಯಲ್ಲಿ ಒಂಥರ ರುಚಿ ಕೊಡುತ್ತೆ. ಇದಕ್ಕೆ ನಾನೊಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಮತ್ತು ಒಂದು 2 ಲವಂಗ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಆದಮೇಲೆ ನಾವು ಈರುಳ್ಳಿ ಹಾಕೋಣ. ಜೀರಿಗೆ ಆಗಿದೆ. ಆದಮೇಲೆ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಹೆಚ್ಕೊಂಡಿರೋ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಒಂದು ಸ್ವಲ್ಪ ಈರುಳ್ಳಿ ಬೆನಿಬೇಕು. ಇದು ಬೆನಿತಿರುವಾಗೆ ಒಂದು ಸ್ವಲ್ಪ ನಾನು ಇದಕ್ಕೆ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಹಾಕಿ ಒಂದು 2 ನಿಮಿಷದ ಕಾಲ ಮುಚ್ಚಿ ಬೆನ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ. ನೋಡಿ, ನಾನು ಈರುಳ್ಳಿ ಹಾಕಿದ್ದೀನಿ. ಹಾಕಿ ಒಂದು 2 ನಿಮಿಷದ ಕಾಲ ಸ್ವಲ್ಪ ಅದು ಟ್ರಾನ್ಸ್ಪರೆಂಟ್ ಆಗೋಕ್ಕಂತ ಬೆನ್ನಿಸ್ಕೊಂಡು ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊರಿ. ನೋಡಿ, ಇದಾಗಿದೆ ಸ್ವಲ್ಪ. ಇದು ಆದಮೇಲೆ ಇದಕ್ಕೆ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. 1 ಟೊಮೊಟೊ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಮೊದಲೇ ನಾವು ಕಾಳು ಬೆಳೆಸ್ಕೊಂಡು ಉಪ್ಪು ಹಾಕಿದ್ದಕ್ಕೆ ನೋಡಿ ಉಪ್ಪು ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ನೀವು ಬೆಲ್ಲ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನೋಡಿ, ಒಂದು ಟೊಮೊಟೊ, ನಾನು ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಹಾಕಿದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಖಾರ ಪುಡಿ ಮೊದಲೇ ಹಾಕ್ತಾಯಿದ್ದೀನಿ. ಈಗ ನೀವು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ. ನಿಮ್ಮ ಖಾರ ಎಷ್ಟು ಬೇಗ ಅಷ್ಟು ನೋಡ್ಕೊಂಡು ಖಾರ ಪುಡಿ ಹಾಕ್ಕೋರಿ. ಖಾರ ಪುಡಿ ಜೊತೆಗೆ ನಾನು ಒಂದು ಸ್ವಲ್ಪ ಸಾಂಬಾರು ಪುಡಿನೂ ಹಾಕ್ತಾಯಿದ್ದೀನಿ. ಮನೇಲಿ ಮಾಡಿರ್ತೀರ ಸಾಂಬಾರು ಪುಡಿ, ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದೆಲ್ಲ ಮಸಾಲೆ ಹಾಕಿದಾಗೆ ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊರಿ. ತಳ ಹೊತ್ಬಿಟ್ರೆ ಪಲ್ಯ ರುಚಿ ಆಗೋಲ್ಲ. ಇದು ಹಾಕಿ ಒಂದು ಸ್ವಲ್ಪ ನೀರು ಹಾಕ್ತೀನಿ. ನೀರು ಹಾಕಿ ಒಂದು 2ರಿಂದ 3 ನಿಮಿಷದ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅದ್ರ ಮೇಲೆ ಎಣ್ಣೆ ಬಿಡಬೇಕು, ಅಷ್ಟು ತನಕ ಇದು ಕುದಿಸ್ಕೊಳ್ಳೋಣ. ನೋಡಿ, ನಾನೆಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಒಂದು 5 ನಿಮಿಷದ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅದು ಎಣ್ಣೆ ಬಿಡಬೇಕು. ನೋಡಿ, ನಾನು 5 ನಿಮಿಷದ ಕಾಲ ಎಲ್ಲ ಮಸಾಲೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನೋಡಿ, ಈಗ ಎಣ್ಣೆ ಬಿಡ್ತಾಯಿದೆ. ಇದು ಈ ರೀತಿಯಾಗಿ ಎಣ್ಣೆ ಬಿಡಬೇಕು ಚೆನ್ನಾಗಿದು. ಒಂಥರ ಎಣ್ಣೆ ಬಿಟ್ಟ ಮೇಲೇ ನೀವು ಅದಕ್ಕೆ ಪಲ್ಯ ಹಾಕಿ ಅದು ಬೆನ್ಸ್ಕೊಂಡಿರೋದು. ನೋಡಿ, ಚೆನ್ನಾಗಿ ಎಣ್ಣೆ ಬಿಡ್ತಾಯಿದೆ. ಬಿಟ್ಟ ಮೇಲೆ ಇದಕ್ಕೆ ನಾನು ನೋಡಿ, ಇಲ್ಲಿ ನಾನು ಕುಕ್ಕರಲ್ಲಿ ಒಂದೇ ಒಂದು ಸೀಟಿನ ನಾನು ಕುದಿಸ್ಕೊಂಡಿದ್ದೆ ಮೊಳಕೆ ಬರಿಸಿದ ಹೆಸರು ಕಾಳನ್ನ. ಈ ರೀತಿಯೇ ಮಾಡ್ಕೊರಿ. ಇಲ್ಲಪ್ಪ ನಮಗೆ ಪ್ರೋಟೀನ್ಸ್ ಎಲ್ಲ ಹೋಗುತ್ತೆ, ನಾವು ಹಂಗೆ ಮಾಡ್ಕೊತೀರ ಮಾಡ್ಕೋಬೋದು. ಬಟ್ ನೀವು ಅನ್ನಕ್ಕೂ ಬೇಕು, ಚಪಾತಿಗೂ ಬೇಕು, ರೊಟ್ಟಿಗೂ ಬೇಕಂದರೆ ಮಾತ್ರ ಬೆನ್ಸ್ಕೊಂಡ್ರೆ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇದೆಲ್ಲ ಆಗಿದೆ ಅಲ್ವಾ. ಇವಾಗ ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಮೊಳಕೆ ಬರಿಸಿದ ಕಾಳನ್ನ ಒಂದೇ ಒಂದು ಸೀಟಿ, ತುಂಬ ಹೊತ್ತೇನು ಬೇಕಾಗಲ್ಲ. ಒಂದು ಸೀಟಿ ಊದಿಸ್ಕೊಂಡ್ಮೇಲೆ ಇದು ಮತ್ತೆ ಹಾಕಿದ ಮೇಲೆ ತುಂಬ ಹೊತ್ತೇನು ಬೆನ್ಸೋದು ಬೇಡ. ಒಂದು 2ರಿಂದ 3 ನಿಮಿಷದ ಕಾಲ ಬೆನ್ಸ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ. ನಿಮಗೆ ಅನ್ನಕ್ಕೂ ಬೇಕಂದರೆ ಸ್ವಲ್ಪ ನೀರು, ಬಿಸಿ ನೀರು ಹಾಕೋರಿ ಮೇಲೆ. ಬಿಸಿನೀರು ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷದ ಕಾಲ ಬಾಡಿಸ್ಕೊಂಡ್ರೆ ಅನ್ನಕ್ಕೂ ಇದು ಪಲ್ಯನ ಯೂಸ್ ಮಾಡ್ಬೋದು ನೀವು, ಗ್ರೇವಿ ಆಗಿದ್ದರೆ. ನಾನು ಬರೀ ಪಲ್ಯ ಮಾಡ್ತಾಯಿದ್ದೀನಿ, ತುಂಬ ನೀರು ಹಾಕೋಕ್ಕೆ ಹೋಗಿಲ್ಲ. ಈಗ ನಾನು ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಒಂದು 2 ನಿಮಿಷದ ಕಾಲ ಮುಚ್ಚಿ ಇದನ್ನು ಬೆನ್ಸ್ಕೊಳ್ಳೋಣ.
ಮೊಳಕೆ ಬರ್ತಿದ್ದು ಹೆಸರು ಕಾಳು ಹಾಕಿದ ಮೇಲೆ ಒಂದು 2 ನಿಮಿಷದ ಕಾಲ ಮುಚ್ಚಿ ಬೆನ್ಸ್ಕೊಂಡಿದ್ದೀನಿ. ಆದಷ್ಟು ಲೋ ಫ್ಲೇಮೆಲ್ಲ ಮಾಡ್ತಾರೆ ನೋಡಿ. ಈಗ ತುಂಬ ಬೆನ್ಸೋಕೆ ಹೋಗಬೇಡಿ. ನೋಡಿ ಪಲ್ಯ ರೆಡಿಯಾಗಿದೆ. ಇದಕ್ಕೆ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ. ಖಂಡಿತ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡಿಬಿಡೋಣ. ನೋಡಿ ಮೊಳಕೆ ಬರ್ತಿದ್ದು ಹೆಸರು ಕಾಳು ಪಲ್ಯ ರೆಡಿಯಾಗಿದೆ. ಖಂಡಿತ ನೀವು ಟ್ರೈ ಮಾಡಿ. ಇದು ಅನ್ನಕ್ಕೂ ಮಾಡ್ಬೋದು, ಗ್ರೇವಿ ಮಾಡಿಕೊಂಡ್ರೆ ಅನ್ನಕ್ಕೂ ಇರುತ್ತೆ, ರುಚಿಯಾಗಿರುತ್ತೆ. ಚಪಾತಿ ರೊಟ್ಟಿಗೂ ಚೆನ್ನಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.